ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಒಬ್ಬ ದೊಡ್ಡ ವಿದ್ಯಾರ್ಥಿ ಇವತ್ತು ವಿಜ್ಞಾನಿಯಾಗುವ ಕನಸು ಕಾಣ್ತಾ ಇದ್ದಾನಂದರೆ ಅವನು ಕಲಿಬೇಕು ಅನ್ನುವ ಹಂಬಲ ಇಲ್ಲ ಅಂತಲ್ಲ. ಅವನಿಗೆ ಕಲಿಸುವ ಗುರುಗಳು ಸರಿಯಾಗಿ ಕಲಿಸದೇ ಇದ್ದಾಗ ಅವನು ದಡ್ಡನಾಗಿರ್ತಾನೆ ಅನ್ನೋದು ಯಾರು ಮರಿತಕ್ಕಂಥದ್ದಲ್ಲ. ಆದರೆ ಕಲಿಸ್ತಕ್ಕಂಥ ಗುರುಗಳು ಅವನನ್ನು ಸರಿಯಾದ ದಾರಿಯಲ್ಲಿ ನಡೆಸಿದರೆ, ಅವನಿಗೆ ಸರಿಯಾದ ಮಾರ್ಗ ತೋರಿಸಿದರೆ ಖಂಡಿತ ಅವನು ಒಬ್ಬ ಗಗನಯಾನಿ ಆಗ್ಬೋದು, ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗ್ಬೋದು, ಅಥವಾ ಇನ್ನೇನೋ ಆಗಿಬಿಡ್ಬೋದು. ಆದರೆ ಇವತ್ತು ಜವಾಬ್ದಾರಿ ಇರ್ತಕ್ಕಂಥದ್ದು ಕಲಿಸುವ ಗುರುಗಳ ಮೇಲೆ. ಗುರುಗಳು ಮಕ್ಕಳ ಮನಸ್ಸಿನ ಆಳವನ್ನು ಅರಿತುಕೊಂಡು ವಿದ್ಯಾಭ್ಯಾಸ ಮಾಡಿದರೆ ಇವತ್ತು ದಡ್ಡನು ಕೂಡ ನಾಳೆ ಬಹುದೊಡ್ಡ ವಿಜ್ಞಾನಿಯಾಗಿ ಈ ಜಗತ್ತಿಗೆ ತನ್ನದೇ ಆದ ಕೊಡುಗೆ ಕೊಡ್ತಕ್ಕಂಥ ವ್ಯಕ್ತಿ ಆಗ್ಬೋದು ಅಲ್ವಾ ಸ್ನೇಹಿತರೆ? ಇವತ್ತು ಶಿಷ್ಯ ಮತ್ತು ಗುರುಗಳ ಸ್ನೇಹ ಸಂಬಂಧಗಳು ಹಳಸಿ ಹೋಗಿ ಡಿಜಿಟಲೀಕರಣವಾಗಿ ಇವತ್ತು ಏನೇನೋ ಆಗುವ ಕಾಲ ಬಂದೊದಗಿದೆ. ಇದು ದುರಂತವೂ ಹೌದು. ಯಾವುದನ್ನು ಅತಿಯಾಗಿ ಬಳಸಬೇಕು, ಯಾವುದನ್ನು ಬಳಸಬಾರ್ದು ಅನ್ನೋಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಇವತ್ತು ಗುರುಗಳ ಮೇಲೆ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ನಮ್ಮ ಕಾಲದಾಗೆ ಈ ಥರದ ಯಾವುದೇ ವಿಚಾರಗಳು ಇರಲಿಲ್ಲ. ಶಿಕ್ಷಕರು ನೇರವಾಗಿ ಶಿಕ್ಷೆ ಕೊಟ್ಟು ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ಕಾಲ. ಇವತ್ತು ಏನಾದರೂ ಹೆಚ್ಚು ಕಡಿಮೆ ಶಿಕ್ಷಕರು ಶಿಕ್ಷೆ ನೀಡ್ತಾರೆ ಅಂತಂದರೆ ಅವರಿಗೆ ಪ್ರಶ್ನಿಸುವ ಪೇರೆಂಟ್ಸ್ ಕೂಡ ಹಿಂದೆ ರೆಡಿಯಾಗಿ ನಿಂತಿರ್ತಾರೆ. ಇವತ್ತು ದೊಡ್ಡ ವಿದ್ಯಾರ್ಥಿಯನ್ನಾಗಿ ಮಾಡುವ ಬುದ್ಧಿಯಲ್ಲಿ, ಆತನ ಜಾಣತನದಲ್ಲಿ ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ಮಹತ್ವವಾದದ್ದು. ಅದಕ್ಕಾಗಿ ಬಂಧುಗಳೇ, ದಡ್ಡ ಯಾವತ್ತೂ ದಡ್ಡನಲ್ಲ, ಅವನು ದೊಡ್ಡವನಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಗುರುಗಳ ಕೈಯಲ್ಲಿ ಇದೆ ಅನ್ನೋದು ಯಾವತ್ತೂ ಮರಿಬಾರ್ದು. ಹಲವಾರು ವಿಜ್ಞಾನಿಗಳು ಕೂಡ ದಡ್ಡರಿದ್ದೇ ದೊಡ್ಡವರಾಗಿ ಇವತ್ತು ಜಗತ್ತಿನಲ್ಲಿ ಹೆಸರುವಾಸಿಯಾಗಿದ್ದಾರೆ ಅನ್ನೋದು ಯಾರು ತಳ್ಳಿ ಹಾಕುವಂತಿಲ್ಲ ಅಲ್ವಾ ಸ್ನೇಹಿತರೆ? ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.